ಅಲ್ಲಿ ಭಾಷೆ ಕಲಿಯೋದು ಎಷ್ಟು ಅನಿವಾರ್ಯನೋ ಹಂಗೆ ಕನ್ನಡ ನಾಡಲ್ಲಿ ನಿಂತು ಕನ್ನಡ ನಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಭಾಷೆಯನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರಿಂದ ಹಿಡಿದು ತುಂಬಾ ಚೆನ್ನಾಗಿ ಎಲ್ಲ ವಿಷಯನೂ ಹೇಳಿದ್ರು. ಅಂಡ್ ಇನ್ನೊಂದು ಹೇಳಿದ್ರು ಅವರು, ಬರೀ ಏನೋ ಎಲೆಗಳಾಗಿ ಉಳ್ಕೋಬೇಡಿ, ನೀವೆಲ್ಲ ಹಣ್ಣು ಬಿಡೋ ಗಿಡಗಳಾಗಬೇಕು, ಮರಗಳಾಗಬೇಕು ಅಂತ ಹೇಳಿ. ಖಂಡಿತ ಸರ್, ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಖಂಡಿತ ಕನ್ನಡದ ಹಣ್ಣುಗಳನ್ನು ಬಿಡುವಂತಹ ಗಿಡಗಳಾಗಿ ಮರಗಳಾಗಿನೇ ಖಂಡಿತ ಬೆಳಿತೀವಿ. ಯಾಕಂದ್ರೆ ಅಷ್ಟು ಹೇಳೋದು ಅಂದ್ರೆ ಈಗ ಸುಮ್ಮನೆ ಏನಕ್ಕಾದ್ರೂ ಹುಡುಕ್ಬೇಕು ಅಂದ್ರೆ ಎಲ್ಲದಕ್ಕೂ ನಮ್ಮಲ್ಲೇ ವಿಷಯಗಳು ಎಷ್ಟು ಸಿಗ್ತವೆ ಅಂತ. ಈಗ ನಾವು ಬಂದಾಗ ಹಚ್ಚೇವು ಕನ್ನಡದ ದೀಪ ಹಾಡಾಕಿದ್ರಲ್ಲ, ಅದು ಎಷ್ಟೊಂದ್ ಕಡೆ ಹಾಕ್ತಾ ಇರ್ತಾವಲ್ಲ, ಅದನ್ನ ಕೇಳಕ್ಕೆ ಯಾವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ, ಓದ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅಥವಾ ಅದನ್ನ ನರೇಟ್ ಮಾಡಿದಾಗ ಎಷ್ಟು ಕಿಕ್ ಕೊಡುತ್ತೆ ಅಂತ ಭಾಷೆದು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ನರನರವನ್ನೆಲ್ಲ ಹುರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಅಂತ. ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಯಾರೋ ನನಗೆ ಸ್ವಲ್ಪ ಡಿಪ್ರೆಷನ್ ಇದ್ದೀನಿ ಅದು ಇದು ಅಂತೆಲ್ಲ. ಏನು ಬೇಡ, ಒಂದ್ಸರಿ ಒಂಚೂರಿ ಹಿಂದೆ ತಿರುಗಿ ಹಾಕಿದ್ರೆ ನಮ್ಮಲ್ಲೇ ಎಷ್ಟೊಂದು ಸಿಗುತ್ತೆ ಅಂತ. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವ್ರದ್ದು, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಅವನ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೆ, ಮುಟ್ಟಿ ನೋಡವನ ಮೈ ಕಬ್ಬಿಣದ ಗಟ್ಟಿತನ ಗರಡಿಪನ ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀನು ಏನಾದ್ರೂ ಸೋತ ತಕ್ಷಣ ನೀನೆಲ್ಲ ಕಳ್ಕೊಂಡಿದ್ಯಾ ಅಂತಲ್ಲ, ಬಟ್ ನೀನು ಹಾಕಿರೋ ಎಫರ್ಟ್ಸ್ಗೆ ಅದೊಂದು ಗಟ್ಟಿತನ ಇರುತ್ತಲ್ಲ. ಸೊ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಹೋದ್ರೆ ಅದೊಂದು ಗಟ್ಟಿತನ ನಮ್ಮಲ್ಲಿ ಇದ್ದೇ ಇರುತ್ತೆ, ಅಷ್ಟು ನಾವು ಹಾಕಿರೋ ಎಫರ್ಟ್ಗೆ. ಸೊ ಸುಮ್ಮನೆ ನಾವು ಮೋಟಿವೇಟ್ ಮಾಡ್ಕೋಬೇಕು ಅಂದ್ರು ಅಂಡ್ ಎಷ್ಟೊಂದು ವಿಷಯಕ್ಕೆ ಡಿಸ್ಟರ್ಬ್ ಆಗ್ತಾ ಇರ್ತೀವಿ. ಇನ್ನೊಂದು ಕಗ್ಗ, ಆಕ್ಚುಲಿ ನಾನು ಅದನ್ನ ನೋಟ್ ಮಾಡ್ಕೊಂಡಿದ್ದೆ, ಬಹಳ ಚೆನ್ನಾಗಿದೆ. ಅಂದ್ರೆ ಯೂಶುವಲಿ ಅಂದ್ರೆ ತುಂಬಾ ವಿಷಯಗಳನ್ನ ನನಗೆ ಓದ್ತಾ ಕೆಲವೊಂದು ನನಗೆ ಬೇಕಾಗಿರೋದನ್ನ ಅಡಾಪ್ಟ್ ಮಾಡ್ಕೊಳಕ್ಕೆ, ಇನ್ಸ್ಪೈರ್ ಮಾಡ್ಕೊಳಕ್ಕೆಲ್ಲ ಇದ್ ಮಾಡ್ತಾ ಇರ್ತೀನಿ. ಅದ್ರಲ್ಲಿ ಕಗ್ಗ ಇನ್ನೊಂದು ಬಹಳ ಇಷ್ಟ ನನಗೆ. ಇದನ್ನ ಈ ಹೊರಯೋಗನ ಪ್ರಾಕ್ಟೀಸ್ ಮಾಡಬೇಕು ಅಂತ. 2 ಕೋಣೆಗಳ ಮಾಡು ನೀ ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿ ವಿಷಯಗಳಿದೆ. ವಚನಗಳಿಗೆ ಹೋಗ್ಬೋದು, ಕಗ್ಗಕ್ಕೆ ಹೋಗ್ಬೋದು, ಕೀರ್ತನೆಗಳಿಗೆ ಹೋಗ್ಬೋದು, ಬಹಳ ಚೆನ್ನಾಗಿ ಕನ್ನಡನ ಸಂಭ್ರಮಿಸ್ಬೋದು. ಅಷ್ಟು ದೊಡ್ಡದಿದೆ ಕನ್ನಡದ ವ್ಯಾಪ್ತಿ. ಸೊ ನನಗೆ ಅಂದ್ರೆ ಭಾಷೆಯ ಬೆಳವಣಿಗೆಯಲ್ಲಿ ಕನ್ನಡ ನಾಟಕ, ಕನ್ನಡ ಸಾಹಿತ್ಯ, ಕನ್ನಡ ಜನಪದ, ಕನ್ನಡ ಸಿನಿಮಾ ಎಲ್ಲದರ ಸೆಲೆಬ್ರೇಷನ್ ಯಾವಾಗಲೂ ತುಂಬಾ ಇಂಪಾರ್ಟೆಂಟು. ಅದನ್ನ ನಿರಂತರವಾಗಿ ಮಾಡ್ತಾ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿರಂತರವಾಗಿ ರಾಜ್ಯೋತ್ಸವ ನಡೀತಾ ಇರಲಿ. ಡೆಫಿನೆಟ್ಲಿ ಈಗ ಬೇರೆ ಭಾಷೆಗಳಲ್ಲಿಂದ ಇಲ್ಲಿ ಸಿನಿಮಾಗಳು ಬರಬೇಕಾದ್ರೆ ಕನ್ನಡಕ್ಕೆ ಡಬ್ ಮಾಡಿ ಸಿನಿಮಾಗಳನ್ನ ತರ್ತಾ ಇದೀವಿ. ಕನ್ನಡ ವರ್ಷನ್ಗಳೇ ಕೂಡ ರಿಲೀಸ್ ಆಗ್ತಾ ಇದೆ. ನನ್ನ ಜೀಬ್ರಾ ಸಿನಿಮಾ ಕೂಡ 22ಕ್ಕೆ ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಕನ್ನಡಕ್ಕೆ ಡಬ್ ಮಾಡಿದೀವಿ. ಸೊ ನೀವು ಕನ್ನಡದಲ್ಲೇನೆ ಆ ಸಿನಿಮಾಗಳನ್ನು ನೋಡಬಹುದು. ನಿರಂತರವಾಗಿ ಕನ್ನಡ ತನವನ್ನ ಮೆರೆಯೋಣ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಕರೆದಿದ್ದಕ್ಕೆ ಪ್ರದೀಪ್ ಅವರಿಗೆ ಮತ್ತೆ ಇಡೀ ತಂಡಕ್ಕೆ ಥ್ಯಾಂಕ್ ಯು. ಅಂಕಾಲ ಹೊಡಿತೀರಿ ಸುಬ್ಬಯ್ಯ ಹೇಳ್ತಾರೆ. ಯಾವ ನಿಯತ್ತಾಗಿ ₹100 ದುಡಿತಾನೋ ಅವನೇ ಕಿಂಗು. ಯಾರನ್ನೂ ಕೀಳಾಗಿ ನೋಡಬಾರದು. ನಾನು ಇಂಗ್ಲಿಷಲ್ಲಿ ಬಡವ, ಕನ್ನಡದಲ್ಲಿ ಶ್ರೀಮಂತ. ಥ್ಯಾಂಕ್ ಯು.